ರಾಜಕೀಯವಾಗಿ ಅಥಣಿ ಸಾಹುಕಾರ್ ಮುಗಿಸಲು ಬಿಗ್ ಸ್ಕೆಚ್. ಸೌದಿ ವಿರುದ್ಧ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮಸಲತ್ತು. ರಾಜಕೀಯವಾಗಿ ಅಥಣಿ ಸಾಹುಕಾರ್ ಮುಗಿಸಲು ಬಿಗ್ ಸ್ಕೆಚ್. ಸವದಿ ವಿರುದ್ಧ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮಸಲತ್ತು. ಲಕ್ಷ್ಮಣ್ ಸವದಿ ವಿರುದ್ಧ ಜಾರಕಿಹೊಳಿ ಮತ್ತೊಂದು ರಣತಂತ್ರ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತಷ್ಟು ಬಿಗಿಹಿಡಿತಕ್ಕೆ ಕಸರತ್ತು. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಮತ್ತೆ 3 ನೇಮಕ. ಬಿಡಿಸಿಸಿಗೆ ಅಧಿಕಾರೇತರ ಸದಸ್ಯರಾಗಿ ತಮ್ಮ ಹಿಂಬಾಲಕರ ನೇಮಕ. ಅಥಣಿ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬನ್ನೂರಿನ ಸುನಿತಾ ಐಹೊಳೆ, ಹುದಲಿಯ ಬಾಳೇಶ್ ದಾಸನಹಟ್ಟಿಗೆ ಬಂಪರ್ ಚಾನ್ಸ್. ಬಿಡಿಸಿಸಿ ಸದಸ್ಯನಾಗಿ ಹಿರೇಬಾಗೇವಾಡಿಯ ಸುರೇಶ್ ಇಟಗಿ ನೇಮಕ. ಸಹಕಾರ ಇಲಾಖೆ ಜಂಟಿ ಕಾರ್ಯದರ್ಶಿಯಿಂದ ಆದೇಶ. ಮುಂದಿನ ಆದೇಶ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನ. ಅಥಣಿ ಸಾಹುಕಾರ್ ಪ್ರತಿ ಹೆಜ್ಜೆಗೂ ಗೋಕಾಕ್ ಹುಲಿಯಿಂದ ಅಡ್ಡಿಯಾಗ್ತಿದೆ. ರಾಜಕೀಯವಾಗಿ ಅಥಣಿ ಸಾಹುಕಾರ್ ಮುಗಿಸಲು ಈಗ ಬಿಗ್ ಸ್ಕೆಚ್ ರೂಪಿಸಲಾಗಿರುವಂತದ್ದು. ಸವದಿ ವಿರುದ್ಧ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮಸಲತ್ತು ಮಾಡುತ್ತಿದ್ದಾರೆ. ಲಕ್ಷ್ಮಣ್ ಸವದಿ ವಿರುದ್ಧ ಸತೀಶ್ ಜಾರಕಿಹೊಳಿ ಮತ್ತೊಂದು ರಣತಂತ್ರವನ್ನು ರೂಪಿಸಿದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಮತ್ತಷ್ಟು ಬಿಗಿ ಹಿಡಿತಕ್ಕೆ ಕಸರತ್ತಾಗ್ತಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಮತ್ತೆ 3 ನೇಮಕ ಆಗಿರುವಂತದ್ದು. ಬಿಡಿಸಿಸಿಗೆ ಅಧಿಕಾರೇತರ ಸದಸ್ಯರಾಗಿ ತಮ್ಮ ಹಿಂಬಾಲಕರ ನೇಮಕ. ಅಥಣಿ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬನ್ನೂರಿನ ಸುನಿತಾ ಐಹೊಳೆ, ಹುದಲಿಯ ಬಾಳೇಶ್ ದಾಸನಹಟ್ಟಿಗೆ ಬಂಪರ್ ಚಾನ್ಸ್ ಸಿಕ್ಕಿದೆ. ಈಗ ಬಿಡಿಸಿಸಿಗೆ ಸದಸ್ಯನಾಗಿ ಹಿರೇಬಾಗೇವಾಡಿಯ ಸುರೇಶ್ ಇಟಗಿ ನೇಮಕ. ಸಹಕಾರ ಇಲಾಖೆ ಜಂಟಿ ಕಾರ್ಯದರ್ಶಿಯಿಂದ ಆದೇಶವಾಗಿದೆ. ಮುಂದಿನ ಆದೇಶದವರೆಗೆ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನ. ಅಥಣಿ ಸಾಹುಕಾರ್ ಪ್ರತಿ ಹೆಜ್ಜೆಗೂ ಗೋಕಾಕ್ ಹುಲಿಯಿಂದ ಅಡ್ಡಿಯಾಗ್ತಿದೆ. ರಾಜಕೀಯವಾಗಿ ಅಥಣಿ ಸಾಹುಕಾರನ ಹೆಂಗಾರ ಮುಗಿಸ್ಬೇಕು ಅಂತ ಬಿಗ್ ಸ್ಕೆಚ್ ಆಗಿದೆಯಂತೆ. ಸವದಿ ವಿರುದ್ಧ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮಸಲತ್ತು ಮಾಡ್ತಿದ್ದಾರಂತೆ. ಲಕ್ಷ್ಮಣ್ ಸವದಿ ವಿರುದ್ಧ ಜಾರಕಿಹೊಳಿಯ ಮತ್ತೊಂದು ರಣತಂತ್ರ ಇದು. ಬೆಳಗಾವಿ ರಾಜಕಾರಣದಲ್ಲಿ ಬಿಗಿ ಹಿಡಿತಕ್ಕೆ ಕಸರತ್ತಾಗ್ತಿದೆ. ಒಟ್ನಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಮತ್ತೆ 3 ನೇಮಕವಾಗಿರುವಂಥದ್ದು. ಅಥಣಿ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವಂತಹ ಸವಿತಾ ಐಹೊಳೆ ಅನ್ನುವಂಥವ್ರು, ಹುದಲಿ ಬಾಳೇಶ್ ದಾಸನಹಟ್ಟಿಗೆ ಬಂಪರ್ ಚಾನ್ಸ್ ಸಿಕ್ಕಿದೆ. ಇನ್ನು ಬಿಡಿಸಿಸಿ ಸದಸ್ಯನಾಗಿ ಹಿರೇಬಾಗೇವಾಡಿಯ ಸುರೇಶ್ ಇಟಗಿ ನೇಮಕವಾಗಿದ್ದಾರೆ. ಸಹಕಾರ ಇಲಾಖೆಯ ಜಂಟಿ ಕಾರ್ಯದರ್ಶಿಯಿಂದ ಆದೇಶವಾಗಿದೆ. ಮುಂದಿನ ಆದೇಶದವರೆಗೆ ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನ. ಅಥಣಿ ಸಾಹುಕಾರ್ನ ಪ್ರತಿ ಹೆಜ್ಜೆಗೂ ಗೋಕಾಕ್ ಹುಲಿಯಿಂದ ಅಡ್ಡಿಯಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಈಗ ಒಂದು ಬಿಗಿ ಹಿಡಿತವನ್ನ ಸಾಧಿಸೋದಕ್ಕೆ ಕಸರತ್ತು ಆಗ್ತಿರುವಂಥದ್ದು, ಮತ್ತೆ ಇಲ್ಲಿ ಲಕ್ಷ್ಮಣ್ ಸವದಿ ಅವರು ಬಿಗಿ ಹಿಡಿತವನ್ನ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥದ್ದು ಅಡ್ಡಿಯಾಗ್ತಾನೆ ಇದೆ ಪ್ರತಿ ಹೆಜ್ಜೆಗೂ. ಏನಿದೆ ಮಾಹಿತಿ? ಖಂಡಿತ ಅಂದ್ರೆ ಅಂತಂದ್ರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಮತ್ತೆ 3 ಜನ ಅಧಿಕಾರೇತರ ಸದಸ್ಯರಾಗಿ ನೇಮಕ ಸಹ ಆಗಿರುವಂತದ್ದು. ಅವರು ಸಹ ಸತೀಶ್ ಜಾರಕಿಹೊಳಿ ಬೆಂಬಲಿಗರಾಗಿರುವಂತಹ ಬಾಳೇಶ್ ದಾಸನಹಟ್ಟಿ, ಸುರೇಶ್ ಇಟಗಿ, ಸುನಿತಾ ಐಹೊಳೆ ಇಲ್ಲಿ ನೇಮಕವನ್ನು ಸಹ ಮಾಡಿರುವಂತದ್ದು. ಸಹಕಾರ ಇಲಾಖೆ ಜಂಟಿ ಕಾರ್ಯದರ್ಶಿ ಇಲಾಖೆ ವತಿಯಿಂದ ಆದೇಶ ಮಾಡಿ 3 ಕಾಂಗ್ರೆಸ್ ಕಾರ್ಯಕರ್ತರಿಗೆ ಡಿಸಿಸಿ ಬ್ಯಾಂಕ್ ನಲ್ಲಿ ಅವಕಾಶಗಳನ್ನು ಸಹ ನೀಡಿರುವಂತದ್ದು. ಸರ್ಕಾರದ ಮುಂದಿನ ಆದೇಶದವರೆಗೂ ಇವರು ನಾಮನಿರ್ದೇಶಕ ಸದಸ್ಯರಾಗಿ ಇಲ್ಲಿ ಆಯ್ಕೆ ಸಹ ಆಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತಂದ್ರೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧಿಕಾರವನ್ನು ಹಿಡಿಯಲು ಜಾರಕಿಹೊಳಿ ಬೃಹತ್ ಸೇನೆ ಕಸರತ್ತು ನಡೆಸಿದ್ರು. ಆ ಕಸರತ್ತು ಸಂಪೂರ್ಣವಾಗಿ ಚುನಾವಣೆಯಲ್ಲಿ ಮಾತ್ರ ಇಲ್ಲಿ ಯಶಸ್ವಾಗಿತ್ತು. ಅದನ್ನ ಮುಂದುವರಿಸಿಕೊಂಡು ಬಂದು ಇಲ್ಲಿ ಪ್ರತಿಯೊಂದು ಬೆಳಗಾವಿ ಡಿಸಿಸಿ ಚುನಾವಣೆಯಲ್ಲಿ ಮತ್ತಷ್ಟು ತಮ್ಮ ಹಿಡಿತದಲ್ಲಿ ಇರ್ಬೇಕಂತ ಹೇಳ್ಕೊಂಡು 3 ಜನ ಕಾಂಗ್ರೆಸ್ ಜಾರಕಿಹೊಳಿ ಬೆಂಬಲಿಗರ ಅಭ್ಯರ್ಥಿಗಳನ್ನೇ ಇಲ್ಲಿ ಮತ್ತೆ ಇಲ್ಲಿ ನೇಮಕ ಸಹ ಮಾಡಿ ಇಲ್ಲಿ ಹೊರಡಿಸುವಂತದ್ದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತಂದ್ರೆ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಅವರನ್ನ ಇಲ್ಲಿ ಪ್ರತಿಯೊಂದೊಂದು ಇವರು ಸಹಕಾರ ಕ್ಷೇತ್ರದಲ್ಲಿ ಬೆಳೆಬಾರ ಅನ್ನೋ ಉದ್ದೇಶದಿಂದ ಅವರ ಬೆಂಬಲಿಗರಿಗೆ ಕೊಡದೆ ಇಲ್ಲಿ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರೇ 3 ಇದ್ರು. ಈ 3ರಿಗೆ ಇಲ್ಲಿ ಅಧಿಕಾರೇತರ ಸದಸ್ಯರಾಗಿ ಆಯ್ಕೆ ಮಾಡ್ಕೊಳ್ಳೋ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಇಲ್ಲಿ ರಣತಂತ್ರವನ್ನ ರೂಪಿಸ್ತಾರೆ ಅಂತಾನೆ ಹೇಳ್ಬೋದು. ಮಂಜರಿ. ಓಕೆ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಡಿಸಿಸಿಗೆ ಅಧಿಕಾರೇತರ ಸದಸ್ಯರಾಗಿ ಈಗ ನೇಮಕವಾಗಿದ್ದಾರೆ 3. ಅಥಣಿ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬನ್ನೂರಿನ ಸುನಿತಾ ಐಹೊಳೆ, ಹುದಲಿಯ ಬಾಳೇಶ್ ದಾಸನಹಟ್ಟಿಗೆ ಚಾನ್ಸ್ ಸಿಕ್ಕಿದೆ. ಮತ್ತೋರ್ವ ಸದಸ್ಯನಾಗಿ ಹಿರೇಬಾಗೇವಾಡಿಯ ಸುರೇಶ್ ಇಟಗಿ ನೇಮಕವಾಗಿರುವಂಥದ್ದು.